ಐ ಥಿಂಕ್ ಒಂದು 15 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಮೊದಲನೇ ಸಲ ಈ ಥರ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ಟೇಲ್ 3. ಅದು ನಂಬರ್ಸ್ ಅಲ್ಲಿ ಆಗ್ಬೋದು, ರಿವ್ಯೂಸ್ ಅಲ್ಲಿ ಆಗ್ಬೋದು, ಬಂದಿರೋಂಥ ಅಂದರೆ ರಿಸೀವ್ ಮಾಡಿರೋಂಥ ರೀತಿಲಿ ಆಗ್ಬೋದು. ಸೊ ಅದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ಟೇಲ್ 3. ಸೊ ಆ್ಯಕ್ಚುಲಿ ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ, ಅದು ನೋಡಿದ್ರೆ ಇದಾಗೋದು ಈಗ. ಸೊ ನಾನು ಲವ್ ಮಾಕ್ಟೇಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊಳ್ತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾತ್ರರಿಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತು ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನು ಎತ್ತ ಏನು ಅಂತ ಒಂದಷ್ಟು ಯೋಚನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದರೆ, ನನಗೆ ಯಾವಾಗಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದಮೇಲೆ ನಾವು ಕತೆ ಬರೆಯೋದು. ಅಂದರೆ ನಾವು ಬಸ್ ಹತ್ತೀವಿ ಅಂದರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿರ್ಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕೋ, ಹುಬ್ಳಿ ಬಸ್ ಹತ್ಬೇಕೋ, ಯಾವ ಬಸ್ ಹತ್ಬೇಕು ಅಂತ. ಸೊ ನಾನೇನು ಕತೆ ಹೇಳಕ್ಕೆ ಹೋಗ್ತೀನಿ, ಫಸ್ಟ್ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ 3 ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟು, ಮಿಡ್ ಪಾಯಿಂಟು, ಕ್ಲೈಮ್ಯಾಕ್ಸು, ಇದೆಲ್ಲ ನಾವು ಗೊತ್ತಾದ್ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನ ಬರಿತೀನಿ, ಹ್ಯಾಪಿ ಯುಗಾದಿ ಟು ಆಲ್, ಲವ್ ಮಾಕ್ಟೇಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೇ ನಾವು ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕತೆ ಬರೀಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದ್ಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತೆ ರಾಘವೇಂದ್ರ ನಾಯಕ ಆಮೇಲೆ ಬಂತು. ಗುರುದೇಶ್ ಪಾಂಡೆ ಅವರು ಕತೆ ಹೇಳ್ಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅದನ್ನ ರಾಘವೇಂದ್ರ ಎಂ ನಾಯಕ್, ಸೋಕಾಲ್ಡ್ ರೈಟರ್ ಏನು ಹೇಳಿದ್ದಾರೆ ನಿನ್ನೆ ಮಾಧ್ಯಮದಲ್ಲಿ, ಸೊ ಅದನ್ನ ಫಸ್ಟ್ ಪ್ಲೇ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಅಂದ್ರೆ ಒಂದ್ ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕಥೆ ಯಾವ್ದಾದ್ರು ಮಾಡೋಣ ಅಂತ ಫಿಕ್ಸ್ ಮಾಡಿ ನಾವು 2023 ಅರೌಂಡ್ ಆಗಸ್ಟ್ ಅಲ್ಲಿ ನಾವು ಹೋಗಿ ಕಥೆ ಹೇಳಿದ್ವಿ. ಸೊ ಕಥೆ ಹೇಳಿದ್ಮೇಲೆ ಅವರು ತುಂಬಾ ಖುಷಿ ಆದ್ರು ಕಥೆ, ಆದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ನಾವು ಅಂದ್ರೆ ಒಂದ್ ಮಗು ಮೇಲೆ ನಾವು ಸಿನಿಮಾ ಮಾಡ್ತಾ ಇದೀವಿ ಲವ್ ಮಾಕ್ಟೇಲ್ 3. ಸೊ ಅದಕ್ಕೆ ಬೇರೆ ಕಥೆ ಯಾವ್ದಾದ್ರು ಮಾಡೋಣ ಅನ್ನೋ ತರ ನಾವು ಬಿಟ್ಟು ಬೇರೆ ಹೀರೋಗಳಿಗೆ ರಮೇಶ್ ಅರವಿಂದ್ ಅವ್ರಿಗೂ ಕಥೆ ಸೊ ಏನ್ ಹೇಳಿದಾರೆ ಸರ್, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕಥೆನ ನಾನು, ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನು ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು, ಸೊ ನಾನು ಇದನ್ನ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ಈಗ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದಂತ. ಅವ್ರ ಬಾಯಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದು ಮಾಡಲಿಲ್ಲ, ಅದೆಲ್ಲ ಏನೋ ಆಯ್ತು ಬಿಡಿ. ಸೊ ರಿಲೀಸ್ ಆದ್ಮೇಲೆ ಈಗ ಬಂದಿದ್ದಾರೆ. ಅದನ್ನ ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನ ಹೇಳ್ಬೋದಲ್ಲ. ಓಕೆ, ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳ್ದಲ್ಲ, ನನ್ನ ಕತೆ, ನಾನು ಬರ್ದಿರೋಂಥ ಅಷ್ಟು ವರ್ಷ ಕೂತ್ಕೊಂಡು ನಾನು ಬರ್ದಿರೋಂಥ ಸ್ಕ್ರೀನ್ ಪ್ಲೇ, ಅದು ಇದು ಆಳು ಮೂಳು, ಅವ್ರ ಕತೆ ನಾನು ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಲೂ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ ಸರ್. ಸೊ ಅಲ್ಲಿ ನಿಮ್ಗೆ ಒಂದು ಕೇಸ್ ಬರುತ್ತೆ. ಐಕುಲಾ ಸಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬಾ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಒಂದು ಕೇಸು ಲಕ್ನೋ ಅಲ್ಲಿ. ಇದು 2010 ಅನ್ನೋದ್ರಂತೆ. ಸೊ ಇವ್ರು ಬಂದು ಏನ್ ಹೇಳಿದ್ರು ಅಂದ್ರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ, ಒಂದು ಕೇಸ್ ಆಗಿದೆ, ಅದು ಇದು
ಅದನ್ನ ಏನಂದ್ರೆ ಟಿ ಅಂಗಡಿಲಿ ಯಾವ್ದೋ ಒಬ್ಬ ಹಿಂದೂ ಒಂದು 45 ವರ್ಷದವನು ಟಿ ಅಂಗಡಿಲಿ ಇರ್ತಾನೆ, ಟಿ ಅಂಗಡಿ ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ಮೇಲೆ ಅದನ್ನ ಕ್ಲೇಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಾಗಿಲ್ಲ ಅಂತ ಎಲ್ಲ ಆಯ್ತು. ಇಲ್ಲ ಹಿಂದೂ ಹಾರ್ಮೋನಿ ಇರ್ಬೇಕು ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಇವ್ರಿಗೆ ಕೊಟ್ರು ಅಂತ ಹಿಂಗಾಗಿತ್ತು ಅಂದ್ರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನ್ ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್. ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾ ಇರಲ್ಲ, ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದೀನಿ. 2022 ಫೆಬ್ರವರಿ 11ನೇ ತಾರೀಕು ಫೀಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆ ಸೀನ್ ಆದಿ ಬಂದು ಒಂದು ಹೆಣ್ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಮಗುನ ದತ್ತು ತಗೊಂಡಿರ್ತಾನೆ. ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾದ. ನಾನು ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೇನು ಅವ್ರಿಗೇನು ಸುಳ್ಳು ಹೇಳಿದ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅನ್ಕೊಳ್ಳಿ. ಸೊ ಸೈಕೋ ಥ್ರಿಲ್ಲರ್ ಕಥೆಯಲ್ಲಿ ಅಂದ್ರೆ ಯಾರೋ ಬಂದು ನನಗೊಬ್ಬ ಹೇಳ್ತಾನೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ನಿಮಗೆ ಒಂದು ಸೈಕೋ ತರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಿಗೆ ಸಾಯಿಸ್ತಾ ಇರ್ತಾನೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನ ಪೊಲೀಸ್ ಒಂದು ಕಂಡಿಡ್ತಾನೆ ಸರ್, ಇದು ಸರ್ ಅಂತಾನೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೊಡ್ತೀನಿ ಅಲ್ವಾ, ಇದೇ ತರ ಹೇಳಿರ್ತೀನಿ. ಸೊ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ ಕೇಳಿ. ನಾವಿಬ್ರು ಕುತ್ಕೊಂಡು ನೋಡಿದಾಗ ನಮ್ಗೆ ಅದ್ರ ಸೆಕೆಂಡ್ ದ್ವಿತೀಯ ಹಾಫ್ ಏನಿದೆ ಕಂಪ್ಲೀಟ್ಲಿ ನಮ್ಮ ಕಥಾಂಗದ ಮೇಲೆ ಆ ಸಿನಿಮಾ ನಿಂತಿದೆ ಅನ್ನೋದು ನಮ್ಗೆ ಕನ್ಫರ್ಮ್ ಆಯ್ತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್, ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಟಿಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದ್ರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಒಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನ್ ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ. ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನ್ಗನ್ಸು. ಸೊ ಕೇಳಿಸ್ಕೊಂಡ್ರಿ. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರ ಸರ್. ಏನ್ ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವ್ದು ಸೈಕೋ ಥ್ರಿಲ್ಲರ್, ಹೌದಾ? ಏನ್ ಮಾಡಿದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೇನೆ, ಅವ್ನು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನ್ ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಹುಡುಕ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ನೇನು ಬರ್ತಾರೆ? ಏನಾದ್ರೂ ಲಾಜಿಕ್ ಇದೆಯೋ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬಾ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ ತರನೇ ಇದೆಯಾ ಅಂದ್ರು. ಇಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರೆ? ಇಲ್ಲ ಯಾವ ಸೀನ್ ತಗೊಂಡಿದ್ರು. ಓಕೆ ಸರ್. ಡೈಲಾಗ್ಸ್? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದೀಯಾ? ಲವ್ ಮಾಕ್ಟೇಲ್ ನ ನಿಲ್ಸಿ ಗೆಲ್ಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದೀವಿ ನಮಗ್ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯ್ತು, ಅದನ್ನ ನೀವು ಬರೀ ಸಕ್ಸಸ್ ನ ನೋಡಿರ್ತೀರಾ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವ್ ಏನ್ ಕಷ್ಟಪಟ್ಟಿದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟ್ ಆಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗ್ ಅನ್ಬಿಟ್ರೆ, ಯಾರೋ ಚೆನ್ನಾಗಿ ಕೇಳಿದ್ರು ಪ್ರಶ್ನೆ, ಸರ್ ಏನೋ ಡೈಲಾಗ್ ಇದೆಯಾ? ಯಾವ ಡೈಲಾಗ್ ಇಲ್ಲ, ನೀವ್ ಅನ್ಸುತ್ತಲ್ಲ. ಸೊ ಇಲ್ಲ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆಕ್ಚುಲಿ. ಸರ್ ಏನಕ್ಕೆ ಬಂದಿದ್ದಾರೆ ಸರ್, ಏನ್ ಬೇಕು ಅಂತ? ಇಲ್ಲ ಯಾವ ಕಥೆಗಾರರಿಗೂ ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟರ್ಗಳಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಇಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನನ್ನ ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗ್ಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ ನಲ್ಲಿ ಸಿಗೋ ಕತೆ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದ್ರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದೇನು ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರಿಬೇಕು, ಅದನ್ನ ಆ ಆಲೋಚನೆ ನಮ್ದಾಗಿರ್ಬೇಕು.
ಗೂಗಲ್ ಅಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ ತಗೊಂಡ್ಬಂದ್ಬಿಟ್ಟು ನಾನ್ ಬರ್ದಿರೋದು ನಿಮಗೆ ನೀವು ತಗೊಂಡಿದ್ದೀರಾ ಏನೋ ಆಯ್ತಪ್ಪ ಯಾವ್ದಾದ್ರು ಒಂದ್ ಸೀನ್ ಇದೆ ಹೇಳು ಅಂದ್ರೆ ಯಾವ ಸೀನ್ ಇಲ್ವಂತೆ, ಏನೋ ಒಂದ್ ಡೈಲಾಗ್ ಇದೆ ಯಾವ ಡೈಲಾಗ್ ಇಲ್ವಂತೆ, ಯಾವ ಡೈಲಾಗ್ ಇಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇ ಬೇರೆ, ಬ್ಯಾಕ್ ಡ್ರಾಪ್ ಬೇರೆ ಅಂದ್ಮೇಲೆ ಇನ್ನೇನು ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದ್ ಒಳ್ಳೆ ಸಿನಿಮಾ ಮಾಡುವ ಹೆಸರು ಮಾಡ್ಬೋದಲ್ವಾ? ಗೊತ್ತು ಈಗ ಅವ್ರು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2010 ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ತರ. ನಮ್ಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನ ಎಂಜಾಯ್ ಮಾಡೋಣ ಅಥವಾ ಇವ್ರುಗಳ ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾವನ್ನ ನೋಡ್ಬಿಟ್ಟು ಟೈಮ್ಸ್ ಅಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಸಿನಿಮಾ ಅಷ್ಟು ಇಷ್ಟ ಆಯ್ತು, ಇಷ್ಟು ಇಷ್ಟ ಆಯ್ತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಾಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು ಇದು? ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡ್ಬೇಕು. ನಿಮ್ದೇನೋ ಪ್ರಶ್ನೆ ಕೇಳ್ತಾರೆ.